ಆಯಿತು. ಪಿಂಟು ಅವರು ಪಿಂಟು ಶನಿಮಠ ಗುರೂಜಿ KRS. ನಮಸ್ಕಾರ ಪತ್ರಕರ್ತ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ. ನಾನು ಈ ಹಿಂದೆ 12/9 24 ನಾನು ರಾಜ್ಯಪಾಲರಿಗೆ ಒಂದು ಮನವಿ ತಲುಪಿಸಿದ್ದೀನಿ. ಮಂಡ್ಯ ಜಿಲ್ಲಾಧಿಕಾರಿ ಕುಮಾರು ಮತ್ತು ಮಿನಿಸ್ಟ್ರು ಚಲುವರಾಯಸ್ವಾಮಿಯವರು ಮತ್ತು ಹಿಂದಿನ ಎ ಸಿ ಅವರೊಬ್ಬರು ತಹಸೀಲ್ದಾರ್, ಇವರು 4 ಜನ ಸೇರ್ಕೊಂಡು ಶಾಮೀಲಾಗಿ ಒಬ್ಬ ಪ್ರಭಾವ ವ್ಯಕ್ತಿಗೆ ಸರ್ಕಾರಿ ಜಾಗನ ಖಾತೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಖಾತೆ ಮಾಡಿಕೊಟ್ಟು ಅಲ್ಲಿ ಆ ಜಾಗದಲ್ಲಿ ಈಗ ರೆಸಾರ್ಟ್ ಕಟ್ಟಾಗಿ ರೆಡಿ ಮಾಡ್ತಾ ಇದ್ದಾರೆ ವ್ಯಕ್ತಿ, ಪ್ರಭಾವ ವ್ಯಕ್ತಿ. ಆ ವ್ಯಕ್ತಿ ಏನಂತಾನೆ ಗೊತ್ತಾ ಹೇಳಿದ್ರೆ, ನಿಮಗೆ ರೆಕಾರ್ಡ್ ಕಳಿಸ್ತೀನಿ, ವಿಧಾನಸೌಧ ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತಾನಂತೆ, ಖಾತೆನೂ ಮಾಡಿಸ್ಕೊಡ್ತಾನಂತೆ ವಿಧಾನಸೌಧನ. ಅವ್ನು ಮಾಡಿದ್ರೆ ಪೋರ್ಸ್ನಿಗೆ ಕೆಲಸ. ಅವನು ಒಂದು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾನೆ. ಆ ಫಾರ್ಮ್ ಹೌಸ್ನಲ್ಲಿ ಇವ್ರಿಗೆಲ್ಲ ತಲೆ ಹಿಡಿದು ಇವರೆಲ್ಲ ವೀಡಿಯೋ ಮಾಡಿದಾನಂತೆ. ಆ ವೀಡಿಯೋ ರೆಕಾರ್ಡ್ಸ್ ನಂತವಿದೆ. ಅವ್ರನ್ನ ವೀಡಿಯೋ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ನಿನ್ನ ಬರೋಕ್ಕಿಲ್ಲ, ನಿಮ್ಮ ಸಣ್ಣ ಮಠ ಹೊಡೆದಾಕಿ ನಾನಲ್ಲಿ ಲಾಡ್ಜು ಕಟ್ತೀನಿ ಅಂತ ನಮಗೆ ಬೆದರಿಕೆ ಆಗ್ತಾ ಇದ್ದಾನೆ. ಬೆದರಿಕೆ ಹಾಕಿ ನಮಗೆಲ್ಲ ಈಗ ಪ್ರಾಣ ಭಯ. ಈಗಾಗಲೇ 2 ಸಲ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾನೆ ನಮಗಾಲ. ಈಗ ಪೊಲೀಸ್ನವ್ರು ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ಲೇಂಟ್ ಆಗ್ತಾಯಿಲ್ಲ. ಅವನು ಆ ವ್ಯಕ್ತಿ ಪ್ರಭಾವ ವ್ಯಕ್ತಿ ಅಂತ ಈಗ ಜಿಲ್ಲಾಧಿಕಾರಿಗಳು ಶಾಮೀಲಾಗಿದ್ದಾರೆ. ಕುಮಾರ್ ಮಂಡ್ಯ ಜಿಲ್ಲಾಧಿಕಾರಿಗಳು ಮೇಯ್ನ್ ಶಾಮೀಲಾಗಿದ್ದಾರೆ ಅದರಲ್ಲಿ. ಅದು ರೆಕಾರ್ಡ್ಸ್ ಇದೆ. ರೆಕಾರ್ಡ್ಸ್ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ. ಈಗ ಅವ್ನು ಮಾತಾಡಿರೋದು, ಅವನು DC ಅವರು ಶಾಮೀಲಾಗಿರೋದ್ರ ಬಗ್ಗೆ ಅವನು ಹೇಳಿರೋದು, ನಾನು ಹೇಳಿರೋದಲ್ಲ, ನನ್ನ ಮಾತಲ್ಲ. ನಾನು ಅವನಿಗೆ ರೈಸ್ ಮಾಡ್ಕೊಂಡು ಅಣ್ಣ ಅಪ್ಪ ಇಲ್ಲ ಬುದ್ಧಿ ಇಲ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಅವನು ಹೇಳಿರೋದು. ಆದರೆ ಹೇಳಿ ಅವನೇ ಈಗ ನಮಗೆಲ್ಲ ಸಿಗಾಡಿದ್ದಾನೆ. ಈಗ ಇವನು ವಿಧಾನಸೌಧ ರಿಜಿಸ್ಟರ್ ಮಾಡ್ಕೊಡ್ತಾನೆ. ನಿಮಗೆ ಯಾರು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಡ್ತಾನೆ. ಮುಖ್ಯಮಂತ್ರಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಕಾಪಿಗೆ ಹೋಗ್ತಾನಂತೆ. ಮುಖ್ಯಮಂತ್ರಿ ಬೇರೆ ಕೆಲಸ ಇಲ್ಲ, ಅವ್ರ ಮನೆ ಕಾಪಿಗೆ ಹೋಗ್ತಾರಂತೆ. ಮುಖ್ಯಮಂತ್ರಿ ಅವ್ರ ಮನೆ ಕಾಪಿಗೆ ಹೋಗ್ತಾರಂತೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರಂತೆ ಕಾಫಿಗೆ. ಈ ಥರ ಎಲ್ಲ ಎದುರಿಸಿ ನನಗೆ ಸ್ವಾಮೀಜಿಯವರಿಗೆಲ್ಲ ಪ್ರಾಣಭಯ ತಂದಿದ್ದಾರೆ. ಜೊತೆಗೆ ನಮ್ಮ ಆಶ್ರಮದ ಜಾಗಕ್ಕೆ ಬಂದು ಈಗ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದಾನೆ. ಪಾಟೀಲ್ ಅಂತ ಆ ವ್ಯಕ್ತಿ, ಉತ್ತರ ಕರ್ನಾಟಕದವರು ಪಾಟೀಲ್ ಅಂತ ವ್ಯಕ್ತಿ ಅವನು. ಈಗ ನಮ್ಮೆಲ್ಲ ಅಟೆಂಪ್ಟ್ ಮಾಡಿದ್ದಾನೆ. ಅಲ್ಲೇ ನಮ್ಮ ಸಾಯಿಸೋಕ್ಕೂ ಅಟೆಂಪ್ಟ್ ಮಾಡಿಸಿ ರೌಡಿಗಳು ದಿನ ಬರ್ತಾರೆ. ರೌಡಿಗಳಲ್ಲಿ ಬೆಳಿಗ್ಗೆ ನಮ್ಮ ಮಠದಕ್ಕೆ ದಿನ ಬರ್ತಾರೆ. ನಮ್ಮ ಮಠಕ್ಕೆ ಹೋಗಿ ಹೆದರಿಕೆ ಆಗಿದೆ ನಮಗೀಗ. ನಮಗೇನೋ ಹೆಚ್ಚು ಕಡಿಮೆ ಆದರೆ, ನಮಗೇನೋ ಸಾವು ಆದರೆ ಈ ಪಾಟೀಲೇ ಕಾರಣ. ಜೊತೆಗೆ DC ಹಿಂದೆ AC ನಂದೀಶ್ ಅವರು, ರೂಪಾ ಮೇಡಮ್ ಅವರು, ತಹಸೀಲ್ದಾರ್, ಇವರು 3 ಜನ ಶಾಮೀಲಾಗಿ ಆ ವ್ಯಕ್ತಿಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈಗ ನಾನೀಗ ಕೋರ್ಟ್ ಅನುಮತಿ ಕೇಳಿದ್ದೀನಿ. ಯಾರಿಗೆ ರಾಜ್ಯಪಾಲರಿಗೆ ಅನುಮತಿ ಕೊಡಿ ಇವ್ರ ಮೇಲೆ. ನಾನು ಪ್ರಾಸಿಕ್ಯೂಷನ್ ಅಂತ ಕೇಳಿದ್ದೀನಿ. ಇದುವರೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಯಾರು ರಾಜ್ಯಪಾಲರು. ನನಗೆ ಯಾಕೆ ಗೊತ್ತಿಲ್ಲ. ಆ ರಾಜ್ಯಪಾಲರು ಹಿಂದೆ ಆದೇಶ ಮಾಡಿದ್ದಾರೆ, ಆ ಕಾಂಪೌಂಡ್ ಹಾಕಿದ್ರೆ ಹೊಡೆದಾಕಿ ಅಂತ. ಆ ಕಾಂಪೌಂಡ್ ಹೊಡೆದಾಕಿ ಅಂತ ಆದೇಶ ಮಾಡಿದ್ದಾರೆ. 1 ವರ್ಷ ಆಯ್ತು ಆದೇಶ ಮಾಡಿ. ಇದಕ್ಕೆ ಆದೇಶಕ್ಕೆ DC ಅವ್ರು ಬರ್ತಾ ಇಲ್ಲ. ಈಗ DC ಶಾಮೀಲಾಗಿದ್ದಾರಲ್ಲ. ನಾವೇನೋ ಕೇಳಕ್ಕೆ ಹೋದ್ರೆ ಓಲಿ ಬಿಡ್ರಿ, ಸರ್ಕಾರ ಜಾಗ ನಿಮ್ಮ ಅಪ್ಪಂದಲ್ವಲ್ಲ ಬಿಡ್ರಿ ಅಂತ ಅಂತಾರೆ ನಮಗೆ. ಸರ್ಕಾರ ಜಾಗ ಓಲಿ ಬಿಡ್ರಿ, ನಿಮ್ಮ ಅಪ್ಪಂದಲ್ವಲ್ಲ ಇರೋದು, ನೀವೇನು ಗಾಂತಿಲಿ ಮಾಡೋದು, ನಿಮ್ಮ ಮಠನ ಹೊಡೆದಾಕ್ಸ್ತೀನಿ ಅಂತ ಹೇಳ್ತಾರೆ. ಏನು ಮಾಡೋದು? ನಾವು DC ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿಂದ ಮೈಸೂರಿಂದ ಪ್ರಾದೇಶಿಕ ಆಯುಕ್ತರು, ಅವರು ಪ್ರಾದೇಶಿಕ ಆಯುಕ್ತರೇ ಖುದ್ದಾಗಿ 2 ಸರಿ 3 ಸರಿ ರಿಮೈಂಡ್ ಲೆಟರ್ ಕಳಿಸಿದ್ದಾರೆ ಅವ್ರಿಗೆ, DC ಅವರಿಗೆ. ಖುದ್ದು ಸ್ಥಳ ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ. ಇದುವರೆಗೂ ಅವ್ರಿಗೆ ವರದಿ ಕೊಟ್ಟಿಲ್ಲ, ಸ್ಪಾಟ್ಗೂ ಬಂದಿಲ್ಲ. ಯಾರು? ಈ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ DC ಅವರು. ಈ DC ಅವ್ರ ಕೈವಾಡ ಇರೋದ್ರಿಂದನೇ ನಾವು DC ಅವ್ರ ಮೇಲೆ ನನಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸ್ಬೇಕು. ನೀವೆಲ್ಲ ದಯವಿಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗನ ಉಳಿಸ್ಕೊಡ್ಬೇಕು. ಒಬ್ಬ ಪ್ರಭಾವ ವ್ಯಕ್ತಿ ಹೊಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾನೆ. ಹೊಡ್ಕೊಂಡಿದ್ದಾನೆ ಆಲ್ರೆಡಿ, ಕಾಂಪೌಂಡ್ ಆಗಿದ್ದಾನೆ ಆಲ್ರೆಡಿ. ಅಲ್ಲಿ ಲಾಡ್ಜ್ ಕಟ್ಟೋಕ್ಕೆ ಪ್ರಯತ್ನ ಪಟ್ಟು ಲಾಡ್ಜ್ ಕಟ್ತಾ ಇದ್ದಾನೆ. ಈಗ ನಾವೇನು ಬಂದಿದ್ದೀವಿ ನಮ್ಮೆಲ್ಲ ಮರ್ಡರ್ ಮಾಡೋಕ್ಕೆ ಅವನು ಅಲ್ಲೇ ಸುಪಾರಿ ಕೊಟ್ಟಿದ್ದಾನೆ. 2 ಸಲ ಅಟೆಂಪ್ಟ್ ರೆಕಾರ್ಡ್ ಇದೆ ನಮ್ಮ ಹತ್ರ. ನಮ್ಮ ರೆಕಾರ್ಡ್ಸ್ ಇದೆ. ಯಾವುದೇ ರೀತಿಯ ಸುಳ್ಳಿಲ್ಲ, ಎಲ್ಲ ಹೇಳ್ಬೇಕು, ತಮ್ಗೆ ಹೇಳ್ಬೇಕು ವಿಚಾರ. ನಮ್ಮ ಜಾಗನೂ ಹೊಡ್ಕೊಂಡಿದೆ ಸರ್. ನಮ್ಮ ಜಾಗನೂ DC ಅವರು ಖಾಲಿ ಮಾಡಿಸ್ತಾರಂತೆ, ಹೊಡೆದಾಕ್ಸ್ತಾರಂತೆ. ನಮ್ಮದು ಖಾತೆ ಆಗಿದೆ. ಅದೆಲ್ಲ ಗೋಮಾಳ ಸರ್. ಗೋಮಾಳ ಅಂದರೆ ಖಾತೆ ಮಾಡಿಸಿದ್ದಾರೆ ಬೇರೆಯವರು. ಅದು ಬೇರೆ ಒಬ್ಬ ಸೂರ್ಯನಾರಾಯಣ ಅಂತ ಸರ್ ಇದೆ, ಎಲ್ಲ ಇದೆ ಸರ್. ಎಲ್ಲ ಸರ್ ಏನು ಸರ್ ನಮ್ಮ ಜಾಗದಿಲ್ಲ. ನಮ್ಮ ಜಾಗ ಇಲ್ಲೇ ಇದೆ ಸರ್. DC ನಮ್ಮ ಜಾಗ ಕೊಟ್ಟಲೆ ಸರ್. ನಮ್ಮ ಜಾಗದೆಲ್ಲ ಜಾಸ್ತಿ ಇದೆ ಸರ್. ಇಲ್ಲೇ ಒಂದು 200 ಪೇಜ್ ಇದೆ ಸರ್ ನಮ್ಮ ಜಾಗದ್ದು. ಕೊಡ್ತೀವಿ ಸರ್. ಇಲ್ಲೇ ಲಾಸ್ಟ್ ಇದೆ ನೋಡಿ ಸರ್. ಲಾಸ್ಟ್ ಪೇಜ್ ನೋಡಿ ಸರ್. ಇದೆ ಲಾಸ್ಟ್ ಪೇಜ್ ನೋಡಿ ಸರ್. AC ಅವ್ರದ್ದು
ಇದೇ ನೋಡಿ ಸರ್, ಇಲ್ಲಿ ಎ ಸಿ ನೋಡಿ ಸರ್, ಆದೇಶ ಮಾಡಿದ್ದಾರೆ. ಎ ಸಿ ಕಾಪಿ ನೋಡಿ ಸರ್, ಎ ಸಿ ಕಾಪಿ ಇದೆ ನೋಡಿ ಸರ್, ಎಲ್ಲ ಫುಲ್ ದಾಖಲಾತಿ ದಾಖಲಾತಿ ಕೊಟ್ಟಿದ್ದೀನಿ ಸರ್. ನೋಡಿ ಸರ್, ನಿಮಗೆ ಎಲ್ಲ ಸಿಕ್ಕಿಲ್ಲ ಸರ್. ಅಂತ 9 ಎಸ್ ಪಿ 10 ಎಸ್ ಪಿ ಸರ್, 10 ಎಸ್ ಪಿ 2010ರಲ್ಲಿ ಸರ್, ಪಂಚಾಯತಿಯವರು ಸರ್. ಅದೇ ಮಾಡಿದ್ದಾರೆ ಸರ್, ಮಾಡಿ ಮಾರಾಟ ಮಾಡಿದ್ದಾರೆ ಸರ್ ಅದನ್ನೆಲ್ಲ. ಇಲ್ಲ ಸರ್, ನಾವು ತಾಣಿಲ್ಲ ಸರ್, ನಾವು ತಾಣಿಲ್ಲ ಸರ್, ಅವ್ರದ್ದು ತಾಣಿದ ಅವಾಗ ಗೊತ್ತಿಲ್ಲ, ಗೋಮಾಳ ಗೊತ್ತಿಲ್ಲ ಸರ್. ಹಾಂ, ನಮ್ಮದು ಗೋಮಾಳ ಜಾಗ ಸರ್. ಸರ್ ಗೋಮಾಳ ಜಾಗ ಅಂತ ಯಾರು ಗೊತ್ತಿರಲಿಲ್ಲ, ನಮ್ಮ ಲೇಔಟ್ ಮಾಡಿದ್ವಿ ಸರ್, ನಾವು ಅವ್ರದ್ದು ತಂದಿಲ್ಲ ಸರ್. ಈಗ ಸರ್ ಮಾಡಿದ್ವಿ ಸರ್, ಈಗ ಗೊತ್ತಾದ ನಮ್ಗೆ, ಆಮೇಲೆ ಗೊತ್ತಾದ್ಮೇಲೆ ಲೆಟ್ರ್ ಬರ್ತಿದ್ವಿ ನಾವು. ಮೊದಲು ಗೊತ್ತಿಲ್ಲ ಸರ್, ಮೊದಲು ನಿಮ್ಮದು ಜಾಗ ನೀವು ಮಾಡಿದ್ರಿ ಬೇರೆಯವ್ರಿಗೆ, ನಾವು ಬೇರೆದು ನಾವು ತಾಂಡೋದಲ್ಲ. ದೇವಸ್ಥಾನ ಕಟ್ಟೋ ಸರ್, ದೇವಸ್ಥಾನ ಕಟ್ಟೋ ಜಾಗನ ಅದನ್ನೇ ನಮ್ಮ ಜಾಗ ಅಂತ ಬಂದು ನಾವು ರಿಜಿಸ್ಟರ್ ಮಾಡಿಕೊಟ್ಟವನು. ನಮ್ಮ ದೇವಸ್ಥಾನ ಮೊದಲು ಇತ್ತು ಅಲ್ಲಿ, ಆ ಜಾಗ ನಮ್ಮದು 10 ವರ್ಷದಿಂದ ಸರ್ ಅಲ್ಲಿ. ಹೌದು ಸರ್, ಇವ್ನು ನಮ್ಮ ಜಾಗನೂ ಸರ್. ಸರ್ ಹಿಂದೆಯಿಂದ ಇದೆ ಸರ್, ಪೂಜೆ ಮಾಡ್ಕೊತಿದ್ವಿ ಸರ್, ಹಿಂದಿಂದಲೂ ಪೂಜೆ ಮಾಡ್ಕೊಬತ್ತಿದ್ದು. ಈ ಆಮೇಲೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಸರ್. ಹಿಂದಿಂದ ದೇವಸ್ಥಾನ ಪೂಜೆ ಮಾಡ್ಕೊಬತ್ತೀವಿ ಸರ್, ಒಂದು ಕಲ್ಲಿಗಲ್ಲಿ. ಆಮೇಲೆ ನಾವು ಸ್ಥಾಪನೆ ಮಾಡಿದ್ವಿ ಸರ್, ಸ್ಥಾಪನೆ ಮಾಡಿ ಆಮೇಲೆ ಹಂತ ಹಂತವಾಗಿ ಇವತ್ತು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇವತ್ತುವರೆಗೆ. ನೋಡಿ ಸರ್, ಇಲ್ಲಿದೆ ನೋಡಿ ಸರ್ ಖಾತೆ ಎಲ್ಲ. ನಾವಾಗ ನಮಗೆ ಅವನು ಗಲಾಟೆ ಮಾಡಿ ನಮ್ಮ ಜಾಗ ಅದು ಅಂತ ಅವ್ನು ರಿಜಿಸ್ಟರ್ ಮಾಡಿಕೊಟ್ಟ. ನಾವು ಜಾಗ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಭಕ್ತಾದಿಗಳು ನಿಮ್ಮಂಥವ್ರು ದಾನ ಭಿಕ್ಷಾ ಮಾಡಿ ಭಿಕ್ಷೆ ಎತ್ತಿ ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಅದಿರಲಿ ಸರ್, ಈಗ ನೋಡಿ ವಾಯ್ಸ್ ಹಾಕಿ ಕೇಳ್ತೀರಿ ಸರ್, ವಿಧಾನಸೌಧ ನಿಮ್ಗೆ ಯಾರು ರಿಜಿಸ್ಟರ್ ಮಾಡ್ಕೊಡ್ಬೇಕಾ? ಈ ಪಾರ್ಟಿ ಮಾಡ್ಕೊಡ್ತಾರೆ. ಎಲ್ಲೋ ದಾಖಲೆ ಬಿಡಿ. ಅದಲ್ಲಪ್ಪ ಆಯ್ತು, ಅವರು ಹೇಳ್ತಾ ಇದ್ರು ಸರಿ ಇಲ್ಲ ಸರ್, ಅಲ್ಲೆಲ್ಲ ಮಾಡಿದ್ದಾರೆ, ಒಳ್ಳೆ ಅರಸಿ ಕರೆಸಿ, ಆಫೀಸರ್ ಕರೆಸಿ, DC ಕರೆಸಿ, ಮುಖ್ಯಮಂತ್ರಿ ಆಫೀಸೆಲ್ಲ ಫೋನ್ ಮಾಡಿಸಿ, ಅದೆಲ್ಲ ಈ ಬೇಕಾದಲ್ಲ ಆಫೀಸರ್ ಬಿಟ್ಟು ಅದನ್ನ ಎಷ್ಟು ಆಗಿದ್ರೆ ಗೊತ್ತಾಗುತ್ತೆ. ಅಂದರೆ ನಾನು ಸಸ್ಪೆಂಡ್ ಮಾಡಿಸಿದ್ದೀನಿ, ಆಯ್ತು ಅಷ್ಟು ಈಸಿ ಆಗಿಲ್ಲ ನಮಗೆ. ನೀವೆಲ್ಲ ಮಾಡಿಕೊಟ್ಟಿಲ್ಲ, ನಮ್ಗೆ ಮಾಡಿಕೊಟ್ಟಿಲ್ಲ, ನಮ್ಗೆ ಹೇಳಿದ್ದೆ ಅದೇವು. ಇಷ್ಟೆಲ್ಲ ಆದ್ಮೇಲೆ ಈಗೇನು ನಿಮ್ದು ಇದೆಯಲ್ಲ ಸ್ಕೆಚ್ ಇದೆಯಲ್ಲ, ಆದರೆ ನೀವು ಸ್ಕೆಚ್ ಎಲ್ಲ ಇಲ್ಲ ಅಂತಂದ್ರೆ